ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಪಟ್ಟಣದಲ್ಲಿ ಖಾಕಿ ಕಾವಲಿದ್ದರೂ ಕಿಡಿಗೇಡಿಗಳು ಪೊಲೀಸ್ ಅಧಿಕಾರಿಯೊಬ್ಬರ ಕುಟುಂಬದ ಆಸ್ತಿಯ ಮೇಲೆ ಕಣ್ಣು ಹಾಕಿರುವಂಥದ್ದು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ. ಕಡೂರು ಪಟ್ಟಣದ ಕೋಟೆ ಬೀದಿಯಲ್ಲಿ ಕಳೆದ 47 ವರ್ಷಗಳಿಂದ ವಾಸವಿದ್ದರೂ ಮೆಹರ್ ಸುಲ್ತಾನ್ ಎಂಬುವರಿಗೆ ಸೇರಿದ 20 ಗುಂಟೆ ಪಿತ್ರಾರ್ಜಿತ ಜಾಗವನ್ನು ನಕಲಿ ದಾಖಲೆಗಳ ಮೂಲಕ ಮಾರಾಟ ಮಾಡಲಿಕ್ಕೆ ಭೂಗಳ್ಳರು ಸಂಚು ರೂಪಿಸಿದ್ದಾರೆ. ಮೆಹರ್ ಸುಲ್ತಾನ್ ಅವರ ಪತಿ ಪ್ರಸ್ತುತ ಕಳಸಾ ಪೊಲೀಸ್ ಠಾಣೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದು, ಪತಿ ಕರ್ತವ್ಯದ ನಿಮಿತ್ತ ದೂರವಿರುವ ಸಂದರ್ಭದಲ್ಲಿ ಮಹಿಳೆಗೆ ಮಾನಸಿಕ ಕಿರುಕುಳವನ್ನು ನೀಡಲಾಗ್ತದೆ. ಈ ಆಸ್ತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಎಸಿ, ಡಿಸಿ ಕೋರ್ಟ್ ಹಾಗೂ ಜಿಲ್ಲಾ ನ್ಯಾಯಾಲಯದಲ್ಲಿ ಮೆಹರ್ ಸುಲ್ತಾನ್ ಅವರ ಪರವಾಗಿಯೇ ತೀರ್ಪು ಬಂದಿದೆ. ಆದರೂ ಹತೀಕ್ ಮತ್ತು ಖಲಂದರ್ ಎಂಬುವರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಅದೇ ಜಾಗದಲ್ಲಿ ಮನೆ ಕಟ್ಟಿಕೊಂಡು ವಾಸವಿರುವ ಕುಟುಂಬವನ್ನು ಒಕ್ಕಲೆಬ್ಬಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಯಾವುದೇ ಕಾರಣಕ್ಕೂ ನಾವು ಸುಳ್ಳು ಹೇಳಬಾರ್ದು. ಫಸ್ಟ್ ಆಫ್ ಆಲ್ ಡಾಕ್ಯುಮೆಂಟ್ ಸಮೇತ ಹೇಳಬೇಕು. ಸುಮ್ಮನೆ ಯಾವುದಾದ್ರು ಡಾಕ್ಯುಮೆಂಟ್ ತೊಗೊಂಬಂದು ಸುಳ್ಳು ಸೃಷ್ಟಿ ಮಾಡ್ಕೊಂಡು ಅದನ್ನು ನಮ್ಮದು ಇದು ಅಂತ ಹೇಳಬಾರ್ದು. ನಿಜವಾಗ್ಲೂ ಹೇಳಬೇಕು. ಫಸ್ಟ್ ಆಫ್ ಆಲ್ ವಿ ಕೆ ಅಬ್ದುಲ್ ರೆಹಮಾನ್ ಸಾಹೇಬರಿಗೆ ಮದುವೆ ಆಗಿರೋದು ನಮ್ಮ ತಂದೆಯ ಮಾವನ ಮಗಳಿಗೆ ಮದುವೆ ಆಗಿರೋದು. ಅವರಿಗೆ ಮಕ್ಕಳಿಲ್ಲ. ಯಾರಿಗೆ? ವಿ ಕೆ ಅಬ್ದುಲ್ ರೆಹಮಾನ್ ಸಾಹೇಬರಿಗೆ. ಇವನು ಯಾರೋ ಸಾಕೊಂಡು ನಾನು ನಮ್ಮ ತಂದೆ ನನ್ನ ಮೊಮ್ಮಗ ಅಂತ ಹೇಳ್ಬಿಟ್ಟು ಸೃಷ್ಟಿ ಮಾಡ್ತಾಯಿದ್ದಾನೆ. ಇವ್ರಿಗೂ ಅದಕ್ಕೂ ಸಂಬಂಧನೇ ಇಲ್ಲ, ರಕ್ತ ಸಂಬಂಧನೂ ಇಲ್ಲ. ನಮಗಾದ್ರೂ ಸ್ವಲ್ಪ ಇದೆ, ಅವನಿಗೂ ಅದೂ ಇಲ್ಲ. ಯಾರಿಗೆ? ಫಾರೂಕಿಗೆ. ಅವ್ನ ಮಗ ಬಂದು ಸುಮ್ಮನೆ ಗಲಾಟೆ ಮಾಡ್ತಾಯಿದ್ದಾನೆ, ಹಿಂಗೆ ಮಾಡ್ತಾನೆ. ನಮ್ಮ ಜಾಗನೂ ಸ್ವಲ್ಪ ಇದೆ ಅಲ್ಲಿ, ಅದಕ್ಕೂ ಬಂದೇನೆ ಗಲಾಟೆ ಮಾಡೋದು. ನಾನು ಸ್ವಲ್ಪ ಬೈದು ಕಳಿಸ್ದೆ ಅವನಿಗೆ. ಇದನ್ನು 1976ರಲ್ಲಿ ಟೆನ್ ಚೆಕ್ ಬಂತು ಈ ಜಾಗದ್ದು. ಇವ್ರ ತಂದೆನೇ ಹೊಡಿತಾಯಿದ್ರು, ಹೊಡೆಯೋ ಬಂತಲ್ಲ ಇಂದಿರಾ ಗಾಂಧಿ ಕಾಲದಲ್ಲಿ. ಆ ಟೈಮಲ್ಲಿ ಇವ್ರು ಅಪ್ಲಿಕೇಶನ್ ಹಾಕ್ಕೊಂಡಿದ್ರು. ಆವಾಗ KM ತೊಂಬಾಯರ್ MLA ಅಧ್ಯಕ್ಷತೆ ಅವರೇ, ಮತ್ತು ಬೇರೆ ಮೆಂಬರ್ಸ್ಗೆಲ್ಲ ಹೇಳಿ ಇವರಿಗೆ ಮಾಡಿಕೊಟ್ಟಿದ್ದಾರೆ. ಇದಕ್ಕೂ ಅವನಿಗೂ ಸಂಬಂಧ ಇಲ್ಲ. ಅಲ್ಲಿಂದ ಪಾಣಿ ಆಗಲಿ ಇದಾಗಲಿ ಎಲ್ಲ ಇವ್ರ ಹೆಸರ ಮೇಲೆ ಓಡ್ತಾಯಿದೆ. ಯಾರ ಹೆಸರ ಮೇಲೆ? ನಸೀಮ ಓದಿ ಸಾಬ್ ಇದರಲ್ಲಿದೆ. ಯಾಕಂದರೆ ಪಿನ್ ಟು ಪಿನ್ ನನಗೆ ಗೊತ್ತು. ನಾನು ಅಲ್ಲೇ ಬೆಳಗಿರೋದು, ಮನೆಯಲ್ಲೇ ಇದ್ದಿದ್ದು ನಾನು. ಆಮೇಲೆ ನಮ್ಮದು ಒಂದು ಸ್ವಲ್ಪ ಜಾಗ ಇದೆ ಇಲ್ಲಿ. ಈಗೆಲ್ಲ ಮನೆ ಮಾರಿದ್ದಾರೆ, ಸ್ವಲ್ಪ ಇದೆ. ಅದು ನಂದಂತ ಬಂದು ಆವತ್ತು. ಇವನಿಗೆ ರಕ್ತ ಸಂಬಂಧ ಇಲ್ಲ, ಇವನಿಗಿಲ್ಲ. ನಮ್ಮ ಶರಿಯತ್ ಕಾನೂನಲ್ಲಿ ಏನಿದೆ ಅಂದರೆ ತೊಗೊಂಡು ಸಾಕಿರೋರಿಗೆ, ಇವನು ಬೇರೆಯವ್ರು ಸಾಕಿದ್ದಾರೆ ಬಿಡಿ, ವಿ ಕೆ ಅಬ್ದುಲ್ ರೆಹಮಾನ್ ಸಾಕಿಲ್ಲ. ಸತ್ ನಂತರ ನಾವು ಅಡಾಪ್ಟ್ ತೊಗೊಂಡ್ರೆ ನಮ್ಮಲ್ಲಿರೋದು ಆಸ್ತಿ ಜೀವಂತವಾಗಿ ಅವ್ರಿಗೆ ಕೊಡ್ಬೋದು. ಸತ್ ನಂತರ ನನ್ನ ಆಸ್ತಿಯಲ್ಲಿ ಅವನಿಗೆ ಹಕ್ಕಿಲ್ಲ. ಯಾರಿಗೆ? ಸಾಕು ಮಗನಿಗೆ ಹಕ್ಕೇ ಇಲ್ಲ, ಶರಿಯತ್ತು ಇಲ್ಲ, ಕಾನೂನಿಲ್ಲ. ಆ ಥರ ಈಗ ನನ್ನ ಮಗ ನನ್ನ ಮೊಮ್ಮಗ ಕೆಟ್ಟಿಗೆ ಬರ್ತಾಯಿದ್ದಾನೆ. ಇವನು ಅದಕ್ಕೆ ಸಂಬಂಧ ಇಲ್ಲ. ಫರ್ದರ್ ಅವನಿಗೆ ಮೊನ್ನೆ ಬಂದಾಗ ಯಾರ್ಯಾರ ಹೆಸರು ಅವರಿಗೆ ಮಾಹಿತಿ ಕೊಡ್ತಾಯಿದೆ. ಸ್ವಲ್ಪ ಜನ ಟಿ ವಿಯಲ್ಲಿ ಹೇಳಿದ್ದಾರೆ, ಅವ್ರಿಗೆ ಮಾಹಿತಿ ಕೊಡ್ತಾಯಿದೆ. ಅದು ಕೊಡ್ತಾ ಇರೋದ್ರಿಂದ ಏನೋ ಹೇಳಿಬಿಟ್ಟಾರೆ ಅವರು. ಇದನ್ನು ಏನೇ ಇದ್ದರೂ ಇವ್ರಿಗೆ ಆಗಬೇಕಿದು. ಯಾವುದು? ಈ ಜಮೀನು ನಮ್ಮದು ಒಂದು ಸ್ವಲ್ಪ ಜಮೀನಿದೆ ಅಲ್ಲಿ, ಅದಕ್ಕೂ ಬಂದಿದ್ದಾನೆ. ಅದಕ್ಕೆ ಡಾಕ್ಯುಮೆಂಟ್ ಸಮೇತ ಕೊಡ್ತೀನಿ ನಾನು. ಈ ಅಕ್ರಮಕ್ಕೆ ಕಡೂರು ತಾಲೂಕು ಕಚೇರಿಯ ಕೆಲವು ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದು, ಕಾನೂನುಬದ್ಧವಾಗಿರುವಂತಹ ದಾಖಲೆಗಳನ್ನು ಕಡೆಗಣಿಸಿ ಭೂಗಳ್ಳರಿಗೆ ಕೃಪಾ ಕಟಾಕ್ಷ ತೋರ್ತಿದ್ದಾರೆ ಅಂತ ಸಂತ್ರಸ್ತ ಮಹಿಳೆ ದೂರಿದ್ದಾರೆ. ತಮ್ಮ ಪಾಲಿನ 20 ಗುಂಟೆ ಜಾಗವನ್ನು ಉಳಿಸಿಕೊಡಬೇಕು ಮತ್ತು ತಮಗೆ ಕಿರುಕುಳ ನೀಡ್ತಾ ಇರುವಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಮೆಹರ್ ಸುಲ್ತಾನ್ ಅವರು ಈಗಾಗಲೇ ತಹಶೀಲ್ದಾರ್ ಹಾಗೂ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಒಬ್ಬ ಪೊಲೀಸ್ ಅಧಿಕಾರಿಯ ಕುಟುಂಬಕ್ಕೆ ಇಂತಹ ಪರಿಸ್ಥಿತಿ ಬಂದೊದಗಿರುವ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗಳು ನಡೀತಾ ಇದ್ದು, ನ್ಯಾಯಕ್ಕಾಗಿ ಮಹಿಳಾ ಜಿಲ್ಲಾಡಳಿತದ ಕಡೆಗೂ ಕೂಡ ಮುಖ ಮಾಡಿದ್ದಾರೆ. ದನೀಸ್ ಅಂತ ಮೆಹರ್ ಸುಲ್ತಾನ ಅವರ ಮಗ ನಾನು. ಈ ಜಾಗ, ಈ 20 ಗುಂಟೆ ಜಾಗ ನಮ್ಮ ತಾಯಿ, ನಮ್ಮ ಅಜ್ಜಿ ಮೇಲೆ ಕೋರ್ಟಿಂದ ನಮಗಿದು ಆಗಿರೋದು. ಪದೇ ಪದೇ ಇಲ್ಲಿ ನಾವು ಮನೆ ಕಟ್ತಿದ್ದೀವಿ, ಅವ್ರಿಗೆ ಕಳಿಸೋದು ಇವ್ರಿಗೆ ಕಳಿಸೋದು ತುಂಬ ತೊಂದರೆ ಮಾಡ್ತಿದ್ದಾರೆ. ಅದರಲ್ಲೂ ಪ್ಲಸ್ ನಿನ್ನೆ ಆಗಿರೋಂಥ ವಿಷಯದ ಬಗ್ಗೆ ನಾನು ಮಾತಾಡ್ತಾ ಇರೋದು. ನಿನ್ನೆ ಅವನು ವಿಡಿಯೋದಲ್ಲಿ ಏನು ಹೇಳಿದ್ದಾನೆ ಅಂದರೆ, ನಮ್ಮ ತಾಯಿಗೂ ಮತ್ತು ನಮ್ಮ ತಂದೆಗೂ ಅಕ್ರಮ ಸಂಬಂಧ ಇದೆ ಅಂತ ಹೇಳಿದ್ದಾನೆ. ಅದ್ರ ಬಗ್ಗೆ ನಾನು ಇದನ್ನು ಇಲ್ಲಿ ಪ್ರೂಫ್ ಮಾಡ್ತಾಯಿದ್ದೀನಿ. ಇಡೀ ಪೂರ್ತಿ ನಮ್ಮ ಕಡೂರು ಜನತೆಗೆ ಇದನ್ನು ನಾನು ಪ್ರೂಫ್ ಮಾಡ್ತಾಯಿದ್ದೀನಿ. ನಮ್ಮ ತಾಯಿ ಮತ್ತು ನಮ್ಮ ತಂದೆ ಮದುವೆ ಆಗಿರೋದು, ರಿಜಿಸ್ಟರ್ ಮ್ಯಾರೇಜ್ ಆಗಿರೋದು ಇದೇ ಕಡೂರು ಮಸೂತಿಯಲ್ಲಿ ಮದುವೆ ಮಾಡಿರೋದು, ಲಬಾಬಿನ್ ಮಸೂತಿಯಲ್ಲಿ ಮದುವೆ ಆಗಿರುತ್ತೆ. ಇದು ನಮ್ಮ ಹತ್ರ ಪ್ರೂಫ್ ಇದೆ. ಇದು ಯಾರೋ ಬಂದುಬಿಟ್ಟು ಇಲ್ಲಿ ನಮಗೆ ಮೀಡಿಯಾ ಮುಖಾಂತರ ಸುಮ್ಮನೆ ಅದು ಇದು ಹೇಳಿ ಸೃಷ್ಟಿ ಮಾಡೋದಂತಲ್ಲ. ಫಸ್ಟ್ ಆಫ್ ಆಲು ಅವರು ಈಗ ಒಂದು ಇನ್ಸ್ಪೆಕ್ಟ್ರಾಗಿ ಅವ್ರ ಹೆಸರನ್ನು ಇವರು ಸುಮ್ಮನೆ ಅದು ಇದು ಅಂತೇಳಿ ಏನೇನೋ ಇಲ್ದಿದ್ದೆಲ್ಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಈಗ ಜಾಗ ಬಂದುಬಿಟ್ಟು ಇರೋದು ಮೆಹರ್ ಸುಲ್ತಾನ್ ಅನ್ನೋರ ಹೆಸರಲ್ಲಿ.
ಇವ್ರು ಮಾತಾಡೋದಾದರೆ ಮೆಹರ್ ಸುಲ್ತಾನ ಅನ್ನೋರು ಇದ್ರ ಮೇಲೆ ಮಾತಾಡಲಿ. ಅವ್ರು ಪ್ರಕಾಶ್ ಇನ್ಸ್ಪೆಕ್ಟ್ರ್ ಬಗ್ಗೆ ಆರಲ್ಲಿ ಏಕವಚನದಲ್ಲಿ ಮಾತಾಡಿದ್ದಾನೆ. ಇದನ್ನೆಲ್ಲ ಅವ್ನು ಮುಂದೆ ಮಾತಾಡಬಾರ್ದು. ಮತ್ತೆ ಪ್ರಶ್ನೆ ನಾವು ಮನೆ ಕಟ್ತಾ ಇದ್ದೀವಿ. ಹಗಲು ಮೂರತ್ತು ಅಲ್ಲೋಗಿ ತಾಲೂಕು ಆಫೀಸಲ್ಲಿ ಇವನು ಎಲ್ರಿಗೂ ತೊಂದರೆ ಕೊಡ್ತಾನೆ. ಅಲ್ಲಿ ಮನೆ ಕಟ್ತಿದ್ದಾರೆ, ಹೋಗಿ ನಿಲ್ಲಿಸಿ ಅಂತೇಳಿ. ನಾವು ಕಾನೂನು ಮುಖಾಂತರ ನಾವು ಕರೆಕ್ಟಾಗಿದ್ದೀವಿ. ಇವ್ರು ಯಾರೋ ಬಂದ್ಬಿಟ್ಟು ನಮಗೆ ದಾಖಲಾತಿ ಎಲ್ಲ ನಮ್ಮ ತಾಯಿ ಹೆಸರಲ್ಲೇ ಇದೆ, ಪಾಣಿ ನಮ್ಮ ಇದರಲ್ಲಿ ಓಡ್ತಾ ಇದೆ. ಪ್ಲಸ್ಸು ನಾವು ಇದರಲ್ಲಿ 20 ಗುಂಟೆ ಜಾಗದಲ್ಲಿ 10 ಗುಂಟೆ ನಾವು ಮಾರಿದ್ದೀವಿ. ಆ 10 ಗುಂಟೆ ಮಾರಿರೋ ಜಾಗನ ರಿಜಿಸ್ಟ್ರು ಆಗಿದೆ ಆಲ್ರೆಡಿ, ಪಾಣಿನೂ ಸಪ್ರೇಟಾಗಿ ಅವನ ಹೆಸರಲ್ಲಿ ಓಡ್ತಾ ಇದೆ. ಇವ್ರು ಯಾರೋ ಬಂದುಬಿಟ್ಟು ಈಗ ಇವೆಲ್ಲ ನಮ್ಮದು, ನಮ್ಮ ತಾತಂದು ಅಂತೆಲ್ಲ ಇವರು ಇದು ಮಾಡ್ತಾ ಇದ್ದಾರೆ. ಸುಮಾರು ಸತಿ ಗಲಾಟೆನೂ ಆಗಿದೆ, ಸ್ಟೇಷನಿಗೆ ಹೋಗಿದ್ದೀವಿ. ನಾವು ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ನಾವು ಸ್ಟೇಷನಿಗೆ ಹೋಗ್ತೀವಿ. ಇವರು ಡಾಕ್ಯುಮೆಂಟ್ಸ್ ತಗೊಂಡು ಸ್ಟೇಷನಿಗೆ ಬರ್ರಿ ಅಂದರೆ ಇವರು ಬರಲ್ಲ. ಈ ಪ್ರಕರಣವನ್ನು ಸದ್ಯ ಇಡೀ ತಾಲೂಕಿನಲ್ಲಿ ಸಂಚಲನ ಮೂಡಿಸಿದ್ದು, ನ್ಯಾಯಾಲಯದ ಆದೇಶವಿದ್ರೂ ಕೂಡ ಭೂಗಳ್ಳರು ಅಧಿಕಾರಿಗಳ ಬೆಂಬಲದೊಂದಿಗೆ ಅಕ್ರಮಕ್ಕೆ ಮುಂದಾಗಿರುವಂಥದ್ದು ಕಾನೂನು ಸುವ್ಯವಸ್ಥೆಗೆ ಸವಾಲಾಗಿದೆ. ಜಿಲ್ಲಾಡಳಿತ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ಈ ಕೂಡಲೇ ಮಧ್ಯಪ್ರವೇಶಿಸಿ ಈ ಸಂತ್ರಸ್ತ ಮಹಿಳೆಗೆ ನ್ಯಾಯ ಒದಗಿಸುವುದರ ಜೊತೆಗೆ ನಕಲಿ ದಾಖಲೆ ಸೃಷ್ಟಿಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತಾರೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ. ಡ್ಯಾನಿ, ಪಬ್ಲಿಕ್ ನೆಕ್ಸ್ಟ್, ಚಿಕ್ಕಮಗಳೂರು.